ಅನು, ನಾನು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನೆನಪಿದೆಯಾ? ಯಾವುದೋ ಮೀಟಿಂಗ್ಗೆ ರಿಹರ್ಸಲ್ ಮಾಡ್ತಿರೋ ಹಾಗಿದೆ. ನಾನು ಆಮೇಲೆ ಬರಲಾ ಅಥವಾ ನಾನು ಹೆಲ್ಪ್ ಮಾಡಲಾ? ಬಾಗಿಲು ತೆಗೆದು ಅನು ಥರ ಬರೋ ಹಾಗೆ. ಹೇಗಿದೆ? ಉಂಗುರ ತುಂಬ ಚೆನ್ನಾಗಿದೆ, ಆದರೆ ಇದ್ರ ಉದ್ದೇಶ ಸರಿಯಾಗಿಲ್ಲ. ತುಂಬ ಬಾಲಿಶವಾಗಿದೆ ಆರ್ಯ, ಊಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಊಹಿಸ್ಕೊಳ್ಳೋಕ್ಕೂ ಆಗದೆ ಇರೋದು ಬಾಲಿಶವಾಗಿರುತ್ತೆ ಅಂತ ಹೇಗೆ ಹೇಳ್ತೀಯ ಝಂಡೆ? ಮಕ್ಕಳ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿ ನೀನು. ಬಹುಮಾನ ತಗೊಳ್ಳೋ ಸ್ಕೂಲ್ ಹುಡುಗಿ ಅವಳು. ಹಾಗೆ ಫೀಲ್ ಆಗ್ತಿದೆ ನನ್ನ ತಲೆಯಲ್ಲಿ. ಸಾಕಾ? ಆಗ್ತಿಲ್ಲಪ್ಪ. ನನ್ನ ಕಣ್ಣು ಮುಂದೆ ಫ್ರೆಂಡು ಹಾಳಾಗೋದು. ಮನೆ, ಆಫೀಸು, ರಸ್ತೆ ಎಲ್ಲ ಕಡೆನೂ ಸೆಕ್ಯೂರಿಟಿ ಕೊಟ್ಟೆ. ಎಡಗೈ ಮುಷ್ಟಿಯಷ್ಟಿರೋ ಹೃದಯಕ್ಕೆ ನಾನು ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ. ಆ ಹಾಳದ ಪ್ರೀತಿ ಅನ್ನೋ ವೈರಸ್ ಅಂಟ್ಕೊಂಡು ಮಾನಸಿಕ ಆಗೋಗಿದ್ಯಾ ನೀನು? ವಿಪರ್ಯಾಸ ನೋಡು. ನೀನು ನನ್ನ ಗೆಳೆಯ. ಈ ವಿಷಯ ಎಲ್ರಿಗಿಂತ ಮೊದಲು ನಿನಗೆ ಅರ್ಥ ಆಗಬೇಕಿತ್ತು. ಆದರೆ ನೀನೇ ನನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದೀಯ. ನನಗೆ ಅರ್ಥ ಆಗಲ್ಲ ಅಂತ ನೀನು ತಿಳ್ಕೊಂಡಿದ್ಯಲ್ಲ, ಅದು ನಿನ್ನ ಕುರುಡುತನ ಆರ್ಯ. ಅರ್ಥ ಆಗೇ ಹೇಳ್ತಾ ಇದ್ದೀನಿ, ಬೇಡ. ನಾನೇನು ತಪ್ಪು ಮಾಡಿಲ್ಲ ಝಂಡೆ. ನೀನು ಮೊದಲೆಲ್ಲ ಹೀಗೆ ಮಾತಾಡ್ತಾನೆ ಇರಲಿಲ್ಲ. ನಿನ್ನೊಳಗೇನೆ ಕನ್ಫ್ಯೂಷನ್ ಇದೆ. ಸರಿ ತಪ್ಪು ಮಧ್ಯೆ ಜೋಕಾಲಿ ಆಡ್ತಿದ್ಯಾ. ಆದ್ರೂ ಹಠ, ಅವಳೇ ಬೇಕು ಅನ್ನೋ ಹಠ. ಖಂಡಿತ ಇದು ತಪ್ಪು ಆರ್ಯ. ನಾನು ಅವಳನ್ನ ಪ್ರೀತಿಸಬಾರ್ದು ಅನ್ನೋದಕ್ಕೆ ವಯಸ್ಸಿನ ಅಂತರ ಬಿಟ್ಟು ಇನ್ನೊಂದೇನಾದರೂ ಕಾರಣ ಇದ್ರೆ ಹೇಳು ನೋಡೋಣ. ಹೇಳು. ಅವಳಿಗೆ ನಿನ್ನ ಮೇಲಿರೋದು ಪ್ರೀತಿ ಅಲ್ಲ ಆರ್ಯ. ಆ ವಯಸ್ಸಿಗೆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇರೋದಿಲ್ಲ. ನನಗೆ ಸಚಿನ್ ತೆಂಡೂಲ್ಕರ್ ಇಷ್ಟ, ನನಗೆ ರಿತಿಕ್ ರೋಷನ್ ಇಷ್ಟ ಅನ್ನೋ ಹಾಗೆ ನನಗೆ ಆರ್ಯವರ್ಧನ್ ಇಷ್ಟ ಅಂತ. ಅವಳ ರೂಮಿನ ಗೋಡೆ ಮೇಲೆ ನಿನ್ನ ಪೋಸ್ಟರ್ ಅನ್ಸ್ಕೊಳ್ಳೋ ವಯಸ್ಸು. ಸಲಿಗೆ ಜಾಸ್ತಿಯಾಗಿ ನಿನ್ನನ್ನು ಮನ್ಸು ಕನ್ಸ್ಕೊಂಡಿದ್ದಾಳಷ್ಟೇ. ಜಸ್ಟ್ ಇಮ್ಯಾಜಿನ್ ಆರ್ಯ, ನೀನು ಯಾವುದೋ ಒಂದು ಆಫೀಸಲ್ಲಿ ಕ್ಲರ್ಕ್ ಆಗಿದ್ದಿದ್ರೆ ಅನು ನಿನ್ನನ್ನು ಫಾಲೋ ಮಾಡ್ತಾ ಇದ್ಲಾ? ಅವಳ ಗ್ರಹಕ್ಕೆ ನಿನ್ನ ಶ್ರೀಮಂತಿಕೆ ಸೂರ್ಯ ಸುತ್ತಲೂ ಸುತ್ತಾ ಇದ್ದಾಳೆ. ದುಡ್ಡಿಲ್ಲದೆ ಇದ್ರೆ ಅನುಗ್ರಹ ಇಲ್ಲ ಕಣಪ್ಪ. ಕನ್ಫ್ಯೂಷನ್ ಇರೋದು ನನ್ನೊಳಗಲ್ಲ, ನಿನ್ನೊಳಗೆ. ಅದು ನಿನ್ನ ಮಾತಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸರಿ ತಪ್ಪು ಜೋಕಾಲಿಯಲ್ಲಿ ಜೀಗ್ತಿರೋನು ನೀನು. ಅದು ಒಳ್ಳೆ ಹುಡುಗಿ ಅಂತ ನಿನಗೂ ತುಂಬ ಚೆನ್ನಾಗಿ ಗೊತ್ತು ಝಂಡೆ.
ಆದರೆ ಅವಳಿಗೆ ನಾನು ಸಿಗ್ತಿದ್ದೀನಿ ಅನ್ನೋ ವಾಸ್ತವ ನಿನ್ನಿಂದ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟೆ. ಕ್ಯಾ ಬಾತ್ ಹೈ? ಏನೋ ಮಾತಾಡ್ತಿದ್ಯಾ ನೀನು? ವಾಸ್ತವನ ನಾನು ಒಪ್ಕೊಳ್ಳೋಕ್ಕಾಗಲ್ವಾ? ಎಲ್ಲೋ ಭ್ರಮೆ ಇಡಿಸಿದಾಳ ಅವಳು. ನಾನು ಕ್ಲಿಯರ್ ಆಗೇ ಇದ್ದೀನಿ ಚಂಡಿ. ಮಬ್ಬಾಗಿರೋ ಕನ್ನಡಿಗೆ ಬಂಗಾರ ಹಿಡಿದ್ರೂ ಮಬ್ಬಾಗೆ ಕಾಣೋದು. ನಾನು ಮಬ್ಬಾಗಿರೋ ಕನ್ನಡಿ ಆಗಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅವಳು ಮಾತ್ರ ಬಂಗಾರನೇ ಕಣೋ. ನಾನು ಮಬ್ಬಾಗಿರೋ ಕನ್ನಡಿ ಆಗಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅವಳು ಮಾತ್ರ ಬಂಗಾರನೇ ಕಣೋ. ಅದರ ಮೌಲ್ಯ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ನಿನ್ನ ಬಂಗಾರದ ನಿಜ ಬೆಲೆ ಏನು ಅಂತ ನಾನು ಪ್ರೂವ್ ಮಾಡ್ತೀನಿ. ಮತ್ತೆ ಸೋಲೋ ಆಸೆ ಯಾಕೆ ಚಂಡಿ? ಅವಕಾಶನೇ ಕೊಡದೆ ಮಾತಾಡಬಾರ್ದು. ಕೊಟ್ಟಿದ್ದೀನಲ್ಲ, ಸರಿ, ನಿನಗೋಸ್ಕರ ಇನ್ನೊಂದು ಅವಕಾಶ. ಪ್ರೂವ್ ಮಾಡ್ತೀನಿ. ಅವಳಿಗೆ ನಿನ್ನ ಮೇಲಿರೋದು ಬರೀ ಆಕರ್ಷಣೆ, ವಯೋಸಹಜ ಆಕರ್ಷಣೆ, ಮತ್ತೆ ನಿನ್ನ ಶ್ರೀಮಂತಿಕೆ ಅಂತ. ಈ ಉಂಗುರನ ತಗೋ. ನನ್ನ ಹುಡುಗಿ ಬಂಗಾರನೇ ಅಂತ ನಿನ್ನ ಮನಸ್ಸಿಗೆ ಅನಿಸೋವರೆಗೂ ಇದನ್ನು ನನಗೆ ಕೊಡಬೇಡ. ಇಟ್ಕೊ. ಪ್ರೂವ್ ಮಾಡ್ತೀನಿ. ನೋಡೋಣ. ಬಿಸ್ನೆಸ್ ಡೀಲಿಂಗೋ ಅಥವಾ ದಾದಾಗಿರಿನೋ ಆಗಿದ್ರೆ ಮಾಮೂಲಿ ರೀತಿಲಿ ಹ್ಯಾಂಡಲ್ ಮಾಡ್ಬೋದಿತ್ತು. ಹುಡುಗಿ ಹತ್ರ ಮಾತಾಡುವಾಗ ನೋಡಿ ಹುಷಾರಾಗಿ ಮಾತಾಡಬೇಕು. ಪದಗಳನ್ನ ಅಳೆದು ತೂಗೋದಂತೂ ನನಗೆ ಬರಲ್ಲ. ಏನು ಮಾಡಲಿ? ಟೆನ್ಷನ್ ಆಗಬೇಡ ಕೇಶವ. ನೀ ಹೇಳೋದು ಅವಳು ಅರ್ಥ ಮಾಡ್ಕೋತಾಳೆ. ಜಸ್ಟ್ ಹೇಳಬೇಕಾಗಿರೋ ವಿಷಯ ಹೇಳು, ಸಾಕು. ಜೊತೆ ಜೊತೆಯ